ಈಗ ಮನನೊಂದು ನೀವು ಮನನೊಂದು ಇವತ್ತು ನಾ ಪಾಸ್ ಶಿಕ್ಷೆ ಅವ್ರ ಎದುರೇ ಹಾಕೋತೀನಿ. ಅವ್ರ ಹೆಸರು ಹೇಳಕಸಿ ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೊಂಡು ವಿಷಯನ ತಂದಿನಿ. ಅವ್ರ ಹೆಸರು ಹೇಳಿದಾಗ ನಾ ವಿಷಯ ಕೊಡ್ತೀನಿ. ಇವತ್ತ ಹುಟ್ಟಿದ್ರೆ ಇವತ್ತು ಹಾಕೊಳ್ಳೇಬೇಕು ಸರ್. ಕೆಲಸ ಆಗತನ ಇಲ್ಲಿ ಹೋಗಲ್ ಸರ್. ಅವ್ರ ನಂಗೆ ಎಲ್ಲಿ ಕೂಡಕಾಗಲಕ ನಾ ಊರ್ ಹಾಕೊಂಡ್ರೆ ಅವ್ರ ಹೆಸರು ಹೇಳೇ ಸಾಯ್ತೀನಿ. ರಸ್ತೆ ಆಗತನ ಇಲ್ಲ. ಈ ಸರ್ಕಾರದಾಗ ಅನ್ನದಾತರಿ ಎಲ್ಲ ಬೆನ್ನೆಲುಬು ಅಂತ ಹೇಳ್ತಾರ. ರೈತರಿಗೆ ಇಷ್ಟೊಂದು ಸಮಸ್ಯೆ. ಪ್ರಶಾಂತ್ ಲಕ್ಮಾಜಿ, ಕೊಯ್ನೂರು, ಮುಸುಗನ್ ತಾಲೂಕ. ನಾನು ಇವತ್ತು ಬಂದಿ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಹೊಲಕ್ಕೆ ಹೋಗಕ್ಕೆ ಹಾದಿ ಇಲ್ಲ ಸರ್. ಇರೋದ್ರ ಬಟ್ಟಿಗೆ ಏನು ಮಾಡಿದೆ ನಾವು ತಹಸೀಲ್ದಾರ್ ಅವರಿಗೆ 233-32 ಆ ಸರ್ವೆ ನಂಬರ್ದಲ್ಲಿ ಸರ್ಕಾರಿ ನಾಲ ಇದೆ. ಆ ಸರ್ಕಾರಿ ನಾಲದಾಗ ಹೋಗ್ಬೇಕಂದ್ರೂ ಏನು ಮಾಡ್ತಾ ಆ ರೈತ ನಮಗೆ ದಾರಿ ಬಿಡ್ತಾ ಇಲ್ಲ. 2 ಪೈಪ್ ಹಾಕಿದ್ದಾನೆ, ದಾರಿ ಹೊಡೆದಿದ್ದಾನೆ. ಸರ್ಕಾರಿ ಎಲ್ಲ ತಕ್ಷಣ ಇದಕ್ಕೆ ನಮ್ಗೆ ದಾರಿ ಮಾಡ್ಕೊಡ್ಬೇಕಂತ ನಾವ್ರೀಗ 50 ವರ್ಷದಿಂದ ನಾವ್ರಿಗೆ ಮನೆ ಮಾಡ್ಕೊಂಡಿದ್ದೇವೆ. 50 ವರ್ಷದಿಂದ ನಾವು ದಾರಿ ನಡೀತಾ ಇದ್ದೇವೆ ಸರ್. ಅಂದ್ರೂ ಅಲ್ಲಿ ಏನಪ್ಪಾ ಅಂದ್ರೆ ದಾರಿ ಬಿಡ್ತಾ ಇಲ್ಲ. ಅವನು ಆ ಕಡದ ಈ ಕಡದ ಸುಳ್ಳು ಹೇಳೋದ್ರ ಸರ್. ಅವರು ಸರ್ವೆನ ಭೂಮಾಪನ ಅಧಿಕಾರಿ ಬಂದು ಸರ್ವೆ ಮಾಡಿ ಈ ಹೊಲಕ್ಕೆ ಕಾಲುದಾರಿ ಬಂಡಿದಾರಿ ಯಾವುದೇ ಇರಲ್ಲ, ಸರ್ಕಾರಿ ನಾಲ ಇರ್ತದೆ ಅಂತ ಅವರೊಂದು ನಮಗೆ ಖಾತೆ ಕೊಟ್ಟರು ಸರ್. ಮತ್ತು ಸರ್ಕಾರಿ ನಾಲ ಇದ್ರೆ ನಮ್ಗೆ ಅದಕ್ಕೆ ಹೋಗಕ್ಕೆ ಒಳಗೆ ಹೋಗಕ್ಕೆ ನಮ್ಗೆ ಬಿಡಲಾಗೇನು ಸರ್ ಅಂತ ಅಂದಾಗ ಅವ್ರು ಶಾಂತಗೌಡ ಅಂತ ಇದ್ರು ಸರ್ ಪೈಲ ತಹಸೀಲ್ದಾರ್. ಅವ್ರು ಬಂದು ಹನಮ್ ಸರ್ವೆ ಮಾಡ್ರಿ ಸರ್ ಇದು ನಾಲ ಯಾವತ್ತ ಅಂತ. ಅವ್ರು ಬಂದು ಸರ್ವೆ ಮಾಡಿದಾಗ ಅವರು ಖರಾಬ್ ಸರ್ಕಾರ ಜಾಗ ಇದೆ ಇಮಿಡಿಯೇಟ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಒಳಗೊಂದು ಗುಮ್ಮಿ ಹಾಕಿನ ಸಿಂಪ್ಸಿ ಮೊದಲು ಸರ್ ಅದು ತೆರವುಗೊಳಿಸ್ಬೇಕಂತ ಆದೇಶ ಮಾಡ್ರಿ ಸರ್. ಆದೇಶ ಮಾಡಬೇಕಾದ್ರೆ ತಲಾಟಿ ಮತ್ತು RI ಅವ್ರು ಇಮಿಡಿಯೇಟ್ಲಿ ಬಂದು ಆದೇಶದ ಪ್ರಕಾರ ಅವ್ರು ತೆರವುಗೊಳಿಸ್ತಾರೆ ಸರ್. ತೆರವುಗೊಳಿಸ್ಬೇಕ 2 ಪೈಪ್ ಅವ್ರಿ ಸರ್ ಮತ್ತೆ ಒಳಗಡೆ. ಅವು 2 ಪೈಪ್ ಏನಂತ ನಮ್ದು ಎತ್ತುಗಳಿಗೆ ಮನುಷ್ಯರಿಗೆ ಹೋಗಿ ತೊಂದರೆ ಆಗುತ್ತೆ ಸರ್. ಈಗ ಹೆಂಗೆ ಹೋಗ್ಬೇಕು ಸರ್, ರಾಶಿ ತಲೆ ಮ್ಯಾಗ ಒಬ್ಬ ತಲೆ ಹೆಂಗೆ ಹೋಗ್ಬೇಕು. ಅವ್ರು ತಟ್ಟುತ್ತಾಣ ಇವರು ಗದಗ ಸರ್ ಅವ್ರಿಗೆ ಎಷ್ಟು ತಾರೀಕಪ್ಪ ಅಂದರೆ 2/8/2023 ಅವ್ರಿಗೊಂದು ಲೆಟ್ರ್ ಕೊಟ್ಟರು ಸರ್. ಸರ್ ಈ ಥರ ಪ್ರಾಬ್ಲಮ್ ಇದೆ, ಬಂದು ಸಾಲ್ವ್ ಮಾಡಿ ಸರ್. ಬರ್ತಾ ಇವತ್ತು ಬರ್ತಾ ನಾಳೆ ಬರ್ತಾ ಅದು ಹೋಯ್ತು ಸರ್. ಮತ್ತು 18 ತಾರೀಕಿಗೆ ಸರ್ 18 ತಾರೀಕಿಗೆ ಒಂದು ಕೊಟ್ಟರು ಸರ್, ಅದಕ್ಕೂ ಸ್ಪಂದನೆ ಕೊಟ್ಟರು ಸರ್. 30 ತಾರೀಕಿಗೆ ಕೊಟ್ಟರು ಸರ್, ಅದಕ್ಕೂ ಸ್ಪಂದನೆ ಇರಲಿ. 23ಕ್ಕೆ ಬಂದು ಕೊಟ್ಟರು ಸರ್, ಅದನ್ನೂ ಸ್ಪಂದನೆ ಇರ್ತಾರೆ ಸರ್. ಇವಾಗ ಮಾಡ್ತಾ ನಾಳೆ ಬರ್ತಾ ಅಂತಂಬ ಸರ್. ಅಲ್ಲಿ ಎಷ್ಟು ಜನ ರೈತರು ಹೋಗ್ತಾರಲ್ಲ? 10-11 ಜನ ಇದ್ದಾರೆ ಸರ್. ಇಷ್ಟು ಮಂದಿದ್ದವ್ರು ಇದ್ದಾರೆ ಸರ್. ಈಗ ಹಗ್ಗ ಹಿಡ್ಕೊಂಡು ಬಂದಿರಲ್ಲ, ಯಾಕೆ, ಏನು ಉದ್ದೇಶ? ನಾನು ಮನನೊಂದು ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ ಸರ್. ಅವ್ರು ಎದುರು ಫಾಸಿ ಹಾಕಿ ತಗೋಬೇಕಂತ ನಾನು ಇವತ್ತು ಹಗ್ಗ ತಂದಿದ್ದೆ. ಸಮಸ್ಯೆ ಬಗೆಹರಿಸಲ್ಲ. ಸಮಸ್ಯೆ ಬಗೆಹರಿಸ್ತಾನ ಇಲ್ಲಿ ಹೋಗಲ್ಲ ಸರ್. ಇವರು ಬಂದು ನಾವು ಹಿಡ್ಕೊಂಡು ಹೋಗಿ ಎಲ್ಲರೂ ಕೂಡ ಹಾಕ್ಬೋದು. ನಾನು ಮನೆಗೆ ಅವ್ರ ಹೆಸರು ಹೇಳೋದು ಬರೀದಿ ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೋತೀನಿ ಮನೆಗೆ. ಯಾರ ಹೆಸರು ಬರೀತಾರೆ? ತಹಸೀಲ್ದಾರ್. ಯಾಕೆ ತಹಸೀಲ್ದಾರ್ ಅವ್ರದ್ದು? ಯಾಕೆ ಏ ಸಲ ಹೇಳ್ತಾರೆ ಸರ್, 1 ಸಲ ಹೇಳ್ತಾರೆ, 2 ಸಲ, 100 ಸಲ ಬಂದ ಸರ್ ಹಾಕಿಸ್ತಾರೆ. ಏನ್ ಹೇಳ್ತಾರಂತ? ಬರೇ ಬರ್ತಾ ಸರ್, ಇವತ್ತು ಬರ್ತಾ ನಾಳೆ ಬರ್ತಾ. ಅವ್ರ ಬಲ್ಲೋಗು ಇವ್ರ ಬಲ್ಲೋಗು. ಈಗ ನೋಡ್ರಿ ಸರ್, ಇವ್ರಂದ್ರು ಫೋನ್ ಹಚ್ಚಿ ನಮ್ಮ ತಮ್ಮರು ಬಂದಿರಿ ಬೆಂಗಳೂರು ಕರ ಸರ್, ಯಾಕೆ ಮಾಡ್ಲಾಕಂತ ಕೇಳಿದ್ರು. ಅವ್ರಿಗೆ ಕ್ವಶನ್ ಹಾಕೋರು. ನೀ ಯಾರು ಕೇಳೋಕ ಅಂತಾರೆ ನಮ್ಮ ತಮ್ಮಗ್ರಿ. ನೀ ಏನ್ ಮಾಡ್ತಾವ ಕೆಲಸ ನಮ್ಮ ತಮ್ಮ ಕ್ವಶನ್ ಹಾಕ್ತಾರೆ. ನಾನು ಹೇಮಲತಾ ನಾಯಕ್ PA ಕೊಡಗು MLC PA ಇದ್ದೀನಿ ಅಂತ ಅವ್ರು ಹೇಳ್ತಾರೆ ನಮ್ಮ ತಮ್ಮರು. ಅಮ್ಮಣ್ಣ ಯಾವ ಪಾರ್ಟಿದವ್ರು ಅಂತ ಕೇಳ್ತಾರೆ ಇವರು ತಹಸೀಲ್ದಾರ್ ಅವರು ಆಗಿ. BJP-ದವ್ರ ಅಂತ ನಮ್ಮ ತಮ್ಮರು ಅಂತಾರ. ರಾಜಕೀಯ ಮಾಡ್ತಾರ. ಅಂದ್ರೆ ಇವ್ರ ಅಂತಾರ ನೀ ಸಣ್ಣ ಸಲ ಹೋಗೋ ನಾ ಮಾಡ್ತಾಂದ್ರು ಹೋಗ್ಬಿಡು. ನನ್ಗೆ ಅಂತ ರೈತರಿದ್ದು ಯಾರ ಬಲ್ಲಿ ಹೋಗಿ ನಮ್ಗೇನು ಕಷ್ಟ ಸರ್, ನಮಗೆ ಪ್ರಾಬ್ಲಮ್ ಅಂತ ಅವ್ರ ಬಲ್ಲಿ ಹೋಗಿದ್ದಾರೆ ಸರ್. ನೀವು ಕೇಳಿ ಶಾಸಕರಿಗೆ ಅವ್ರ ಬಲ್ಲಿ ಹೋಗಿದ್ದೆವು. ಇವ್ರ ನಮ್ಮ ಸಮಸ್ಯೆ ಏನಿದೆ ಬರ್ತಾ 4 ದಿನದಾಗ ಅಂತ ನಿನ್ನೆ ಬಂದಿರೋ ಅವ್ರಿಗೆ ಏನು ನಮ್ಗೆ ಅಂದ್ರೆ ನಿನ್ನ ಮನೆ ಫೋನ್ ಹೊಡೆದಾಗ ಬಂದಿರಿ ಸರ್. ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಸಿಂಗ್ ಸಾಬ್ರ ಬರ್ ಹೋಗಂದ್ರಿ, ಅವ್ರ ಹೇಳಿದ್ರಿ, ಎಲ್ಲರೂ ಬಲ್ಲಿ ಓಡಾಡಿದ್ರು ಸರ್. ನಾವೇನಿಲ್ಲ ರಾಜಕೀಯ ಮಾಡ್ತೇವೆ ಸರ್. ಮತ್ತೇನಂತ ನೀವು ರಾಜಕೀಯ ಮಾಡ್ತೇವೆ ನಂಗೆ ಧಮಕಿ ಆಗ್ತಾರೆ ಸರ್. ಈಗ ಮನನೊಂದು ಇವತ್ತು ನಾ ಪಾಸ್ ಶಿಕ್ಷೆ ಅವ್ರ ಎದುರೇ ಹಾಕೋತೀನಿ. ಅವ್ರ ಹೆಸರು ಹೇಳಕಸಿ ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೊಂಡು ವಿಷಯನ ತಂದಿನಿ. ಅವ್ರ ಹೆಸರು ಹೇಳಿದಾಗ ನಾ ವಿಷಯ ಕೊಡ್ತೀನಿ. ಇವತ್ತು ಹುಟ್ಟಿದ್ರೆ ಇವತ್ತು ಇವತ್ತು ಹಾಕೊಳ್ಳೇಬೇಕನ ಸರ್. ಕೆಲಸ ಆಗತನ ಇಲ್ಲಿ ಹೋಗಲ್ ಸರ್. ಅವ್ರ ನಂಗೆ ಎಲ್ಲಿ ಕೂಡಕಾಗಲಕ ನಾ ಊರ್ ಹಾಕೊಂಡ್ರೆ ಅವ್ರ ಹೆಸರು ಹೇಳೇ ಸಾಯ್ತೀನಿ. ರಸ್ತೆ ಆಗತನ ಇಲ್ಲ. ಈ ಸರ್ಕಾರದಾಗ ಅನ್ನದಾತರಿ ಎಲ್ಲ ಬೆನ್ನೆಲುಬು ಅಂತ ಹೇಳ್ತಾರ. ರೈತರಿಗೆ ಇಷ್ಟೊಂದು ಸಮಸ್ಯೆದಾಗ ಈಗ ನೀವು ಇಷ್ಟೊಂದು ಅಲಿಡದಾಗತ್ರು ನಿಮ್ ಕೆಲಸ ಆಗಲ್ಲ ಹೋಗ್ಯದ ಹೆಂಗ ಅಂತ ಇದು ಎಲ್ಲ ಈ ಸರ್ಕಾರದಾಗ ಹಿಂಗಾದ್ರೆ ಬಹಳ ಸಮಸ್ಯೆ ಅದ. ನಿಮ್ಗೆ ಬಹಳ ಮನನೊಂದಿರಿ ನೀವು ಈ ಲೆಕ್ಕದ ಮೇಲೆ. ಈ ಅಧಿಕಾರಿಗಳು ಸರ್ ಎಲ್ಲಾರಿ ಅಧಿಕಾರಿಗಳು ಈಗ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಎಷ್ಟು ಎಲ್ಲ ಕಡೆ ಇದು ಮಾಡ್ತಾ ಇದಾರೆ. ನಾನು ಅವ್ರಿಗೂ ಕಾಲ್ ಮಾಡಿದೀನಿ ಸರ್, ಬರ್ರಿ ಸರ್ ಬಸವಕರಣಿಗೆ ಬನ್ನಿ ಇಲ್ಲಿ ಮಕ್ಕಳು ಇದು ನೋಡೋದ ಅಂತ ಅಂದ್ರದ್ದು. ಅವ್ರು ಬಂದ್ರೆ ಹೇಳ್ಬೇಕಂದ್ರೆ ಎಲ್ಲ ರೆಡಿ ಇದೆ ಸರ್. ಅವ್ರಿಗೂ ಮೊನ್ನೆ ಇವ್ರು ಬಂದಿರು ಚಂದ್ರಶೇಖರ್ ಕಟ್ಟೋರಿ ಅವರು ಕಾರ್ಯದರ್ಶಿ, ಅವ್ರು ನಮಗಿಲ್ಲಿ ಸಿಕ್ಕಿಲ್ಲ. ನಮ್ಗೊಬ್ರು ಹೇಳೋರು ಬಂದಾರ ಅಂತಂದ್ರು. ಬಂದ್ರೆ ನಲ್ಲಿ ಬರತ್ನ ಅವ್ರು ಇಲ್ಲಿ ಪಾಸ್ ಆಗಿದ್ರು. ಮತ್ತೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ನಾವು ಮೆಮೊರಿಯಲ್ ಕೊಟ್ಟು ಇದು ಕೊಂಡು ಸರ್ ರಿಸಲ್ಟ್ ಕಾಪಿ ತೊಗೊಂಡಿವಿ ಸರ್.
ಅಧಿಕಾರಿಗಳಿಗೆ ಒಂದು ಪೈಪ್ ತೆಗೆದಾಗ ಒಂದೇ ಪೈಪ್ ಖಾಲಿ ಇದು ಇಂಥದ್ದೊಂದು ಕೆಳಗಿಂದ ಹಾಕೊಂಡು ಹೋಗಿರ್ಲತ್ತೀವಿ ನಾವು ಅಷ್ಟೇ. ಅವ್ರಿಗೆ ಏನು ಅವ್ರಿಗೆ ತಕೊಂಡು ಅವನು ರೈತದನ ಇದು ಪೈಪ್ ಕೆಳಗಿಂದ ಹಾಕಲತ್ತೀವಿ ಅಷ್ಟೇ. ಹೋಗಕ್ ಬರಕ್ ಇದ್ರ ಸಲುವಾಗಿ ಎಷ್ಟು ಅರ್ಜಿ ಕೊಟ್ಟಿವಿ ಏನ್ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗಿ ಹುಡುಗಂದು ನಾವು ಅವನ ಜೊತೆ ನಾವು ಎಲ್ಲರೂ ಇದೀವಿ. ನಾವೆಲ್ಲರೂ ನಮ್ದು ಸರ್ವೆ ನಂಬರ್ ನನ್ನ ಸ್ವಂತ ಹೊಲನು ಬರ್ತದೆ ಅಲ್ಲಿ. ನಾವು ಈಗ ಹೋಗ್ಬೇಕಾದ್ರೆ 7-8 ಕಿಲೋಮೀಟರ್ ಬೇರೆ ಹೊಲದಾಗಿಂದ ಕೈಕಾಲು ಬಿದ್ದು ಹೋಗ್ಬೇಕಾಗ್ತದ. ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಳತ್ತೀವಿ. ಭಾಳ ಸರ್ತಿ ಮನವಿ ಮಾಡ್ಕೊಂಡಿದ್ದೀವಿ, ಭಾಳ ಓಡಾಡಿದೀವಿ ನಾವು. ಸುಮಾರು 4 ವರ್ಷದಿಂದ ಓಡಾಡಿ ಈ ಕೋರ್ಟ್ ಆದೇಶನೂ ಆಗಿದೆ. ನೀವು ತಹಸೀಲ್ದಾರ್ ಅವ್ರು ದಂಡಾಧಿಕಾರಿ ಈ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಆದೇಶನೂ ಆಗಿದೆ ಈಗ ಆಲ್ರೆಡಿ 2.5 ವರ್ಷ ಹಿಂದೆ. ಆದ್ರೂ ಅವರು ಇಂಟ್ರೆಸ್ಟ್ ತೋರ್ತಾ ಇಲ್ಲ. ಪೊಲಿಟಿಕಲ್ ಪ್ರೆಷರ್ ಯಾರು ಹಾಕ್ತಾ ಇದಾರೆ ಅವರಿಗೆ. ಅದಕ್ಕೆ ನಮ್ದು ಕೆಲಸ ಆಗಲಾಗ್ಯದಂತ ನಿಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಈ ಹುಡುಗ ಸುಮಾರು 15-20 ಸರ್ತಿ ನಾ ಇವನ್ ಜೊತೆ ನಾನು ಹೋಗಿನಿ. ಎಲ್ಲಕ್ಕಿಂತ ಜಾಸ್ತಿ ಕಷ್ಟ ಅಂದ್ರೆ ಇವನಿಗೆ ಅದ. ಯಾಕಂದ್ರೆ ಅವ್ರ ಹೊಲ ಆದ್ಕೊಳ್ಳಿ ಇವ್ರದೇ ಅದ. ನಾವು ಬೇರೆ ಬೇರೆ ಕಡೆ ಎಲ್ಲಿಂದೋ ತ್ರಾಸ ಆದ್ರೂ ಪರವಾಗಿಲ್ಲ, 7-8 ಕಿಲೋಮೀಟರ್ ದೂರ ಆದ್ರೂ ನಾವು ಹೋಗ್ಬೋದು. ಬಟ್ ಇವನಿಗೆ ಹೋಗಕ್ ದಾರಿನೇ ಇಲ್ಲ. ಒಳ್ಳೆಯಿಂದ ಏನಂದ್ರೆ ಮೇಜರ್ ಸಮಸ್ಯೆ ಏನಾಗ್ಲತ್ತದ? ಮೇಜರ್ ಸಮಸ್ಯೆ ಏನಿಲ್ಲ, ಹೋಗೋದ್ ನಾಲಿನಲ್ಲಿ ಸರ್ಕಾರಿ ಜಮೀನಲ್ಲಿ ಹೋಗ್ಬಿಡಲ್ಲ ಅವ್ರು. ಸರ್ಕಾರಿ ನಾವು 40 ವರ್ಷದಿಂದ ಅದೇ ಜಮೀನಿಂದ ಹೋಗ್ತೀವಿ. ನಾನ್ ಚಿಕ್ಕವಾಗಿದ್ದಾಗ 7-8 ವರ್ಷ ಇದ್ದಾಗ ಹಿಡಿದು ಅದೇ ಜಮೀನಿಂದ ಹೋಗಿವಿ. ಈಗ ಅಡಿತಾರೆ ಮಾಡ್ತಾರೆ. ಈಗ 2 ವರ್ಷ ಆಯ್ತು 3 ವರ್ಷ ಆಯ್ತು. ನಮ್ ಯಾರ್ದೋ ದಬಾವ್ಲಿಂದ, ಶಾಸಕರ ದಬಾವು, ಯಾರ್ದೋ ದಬಾವ್, ಪೊಲಿಟಿಕಲ್ ಪ್ರೆಷರ್ಲಿಂದ ಅವ್ರು ಮಾಡ್ತಾ ಇದಾರೆ. ಇದು ನಮಗೆ ಕ್ಲಿಯರ್ ಗೊತ್ತಾಗ್ತದೆ. ಅಪರಂಜಿ ಅವ್ರು ಬಂದ ಕಸಿಂದ ಎಲ್ಲ ಸರ್ವೆ ಮಾಡಿದಾರೆ ಸರ್. ಮಾಡಿದ್ರು ಇದು ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ನಾಲದ ಇದೆ, ಅವನು ಸುಮ್ಮನೆ ಹೇಳ್ತಾನೆ ಸರ್, ಆ ಕಡೆ ಇದೆ ಈ ಕಡೆ ಇದೆ. ಅವ್ರು ಸರ್ವೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಓಕೆ.